ದ್ರೌಪದ, ದ್ರೌಪದ ಏತಗೆ ಚಿಂತಿಪೆ ದ್ರೌಪದ ನಂದಿನಿ. ದ್ರೌಪದ ಏತಗೆ ಚಿಂತಿಪೆ ದ್ರೌಪದ ನಂದಿನಿ. ಕೈರಿಸು ತಾಪವಲಲನ ಮಣಿಯೇ. ದ್ರೌಪದ ಸೈರಿಸು ತಾಪವಲಲನ ಮಣಿಯೇ. ಏತಗೆ ಚಿಂತಿಪೆ ದ್ರೌಪದ ನಂದಿನಿ. ಪಂಚಪಾಂಡವರ ಅರಸಿಯೆಂದೆನಿಸಿ ಮನದೋಳಿ ಪರಿ ಚಿಂತಿಪುದು ತನವೇ. ದ್ರೌಪದ ಪಂಚಪಾಂಡವರ ಅರಸಿಯೆಂದೆನಿಸಿ ಮನದೋಳಿ ಪರಿ ಚಿಂತಿಪುದು ತನವೇ. ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಬರುವುದು ಯಮಗೆ ಅಪಕೀರ್ತಿಯು ದೇವಿ. ಬರುವುದು ಯಮಗೆ ಅಪಕೀರ್ತಿಯು ದೇವಿ. ಏತಗೆ ಚಿಂತಿಪೆ ದ್ರೌಪದ ನಂದಿನಿ. ದ್ರೌಪದ ನಂದಿನಿ. ಪ್ರಿಯೆ ದ್ರೌಪದ, ನಡೆದು ಹೋದ ಘಟನೆಗಳನ್ನು ಆಗಲಿರಲು ನೆನೆದು ಈಗೇಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ಬೇಡಿಕೆಯು ಈಡೇರುವ ಕಾಲ ಸನ್ನಿಹಿತವಾಗುತ್ತಿದೆ. ಮಹಾಮಹಿಮನಾದ ಶ್ರೀಕೃಷ್ಣನ ಪರಮಾತ್ಮನ ಕೃಪೆಯಿಂದ ನಿನ್ನ ಪಂಥವು ಬಹುಬೇಗನೆ ಈಡೇರುವುದು. ನೀನು ಈ ಪರಿ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಸಹೋದರ, ಇನ್ನು ಬಿಟ್ಟಿಲ್ಲವೇನಣ್ಣ ಈ ನಿನ್ನ ಹುಚ್ಚುತನದ ಭ್ರಾಂತಿ? ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆ ವಿಷದ ಜಂತುಗಳೇ ನಮಗೆ ಶಾಂತಿ. ಯೂತದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಘೋರ ಕಷ್ಟ ಪರಿವಿಲ್ಲದೆ ನೆರೆದ ಸಭಾ ಮಧ್ಯದಲ್ಲಿ ಪಾಂಚಾಲೆ ಬಾ ನನ್ನ ತೊಡೆಯನ್ನಲಂಕರಿಸು ಎಂದು ತಡೆ ತಟ್ಟಿ ಕರೆದನಲ್ಲ ಆ ಕುಳ್ಳನ ಕುನ್ನಿ. ಆಗಲೂ ಶಾಂತಿ, ಈಗಲೂ ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕರೆದವಲ್ಲಣ್ಣ. ಆಗಲೂ ಶಾಂತಿ, ಈಗಲೂ ಶಾಂತಿ. ಛೇ ಛೇ, ಅದನ್ನು ಸ್ಮರಿಸಿ ಫಲವಿಲ್ಲ.
ಪರಶುರಾಮ ಕ್ಷೇತ್ರದಲ್ಲಿ ಗುರು ರಕ್ತ ಸ್ಥಾನದೊಂದಿಗೆ ನಮ್ಮಗಳ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ, ಶಾಂತಿ ಇಲ್ಲ ಅಗ್ರಜ. ಸಹೋದರ ಭೀಮಸೇನ, ಮೋಹಿಸಬೇಡ. ನಿನ್ನ ಹೃದಯಾಂತರಳಾದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಮುಂದೆ ನಡೆಯುವ ಮಹಾಘೋರ ಯುದ್ಧಕ್ಕೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿರುವನು. ಈ ವಿಚಾರವನ್ನು ಈಗಾಗಲೇ ದೂತನು ಕೂಡ ತಿಳಿಸಿರುವನು. ಇನ್ನೇನು ಪರಮಾತ್ಮನು ಆಗಮಿಸುವ ವೇಳೆಯಾಗಿರುವುದು. ಅವರು ಬಂದ ನಂತರ ಮುಂದಿನ ವಿಚಾರವನ್ನು ವಿಚಾರಿಸೋಣ. ನೀನು ಶಾಂತನಾಗು ಸಹೋದರ, ಶಾಂತನಾಗು. ಆಶೀರ್ವಾದ ಮಹಿಮೆಯಿಂದಲ್ಲವೇ ಜಗವಿರುವುದು. ಕೇಶವನಿನ್ನ ಆಶೀರ್ವಾದ ಮಹಿಮೆಯಿಂದಲ್ಲವೇ ಜಗವಿರುವುದು. ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನೋ ಕೃಷ್ಣ ಶ್ರೀಹರಿ. ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನು ಈ ಪರಿಶೋಧನೆ ದೈಯುವುದೇನೆ. ಈ ಪರಿಶೋಧನೆ ದೈಯುವುದೇನೆ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಆದರಿಸಿ ದೊರೆಯೇ ದೀನರ ದೊರೆಯೇ. ಆದರಿಸಿ ದೊರೆಯೇ ದೀನರ ದೊರೆಯೇ. ಸಹೋದರ, ಕಡು ಕಷ್ಟ ಪರಮಾತ್ಮ ಅನುದಿನವೂ ಕಡು ಕಷ್ಟ. ಕಡು ಕಷ್ಟ ಪಡುತ್ತಿರುವ ಈ ದೀನ ಕಸದಂತೆ ಕಡೆಗಣಿಸಿದ ಗೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನ ಕಸದಂತೆ ಕಡೆಗಣಿಸಿದ ಗೌರವ. ವನವಾಸದಲ್ಲಿ ಬಳಲಿಹ ನಮ್ಮನು ಕೃಷ್ಣ ಶ್ರೀಹರಿ. ವನವಾಸದನು ಬಳಲಿಯ ನಮ್ಮನು ಮರಳಿಸಿದರು ಕೌರವರು. ಮರಳಿಸಿದರು ಕೌರವರು. ಅನುಜರರು ಅನ್ಯಾಯ ಸರಿಯೇನು ದೊರೆಯೇ. ಅನುಜರಳು ಈ ನ್ಯಾಯ ಸರಿಯೇನು ದೊರೆಯೇ. ಆದರಿಸಿ ದೊರೆಯೇ ದೀನರ ದೊರೆಯೇ. ಆದರಿಸಿ ದೊರೆಯೇ ದೀನರ ದೊರೆಯೇ. ಕೃಷ್ಣ ಕೃಷ್ಣ ಶ್ರೀಹರಿ.
ಪರಮಾತ್ಮ, ಧರ್ಮನಂದನ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವದೇವ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಬಹಳ ಅಪಾರವಾದದ್ದು. ಧರ್ಮನಂದನ ಪರಮಾತ್ಮ, ನನ್ನನ್ನು ಇಷ್ಟೊಂದು ಹೊಗಳಿವೆಯೇಕೆ? ಕರ್ತವ್ಯ ಪರಿಪಾಲನೆಯೇ ಮುಖ್ಯ ಉದ್ದೇಶ. ಅದರಲ್ಲಿ ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೇನು? ಉಭಯರು ಶಾಂತಿ ಸಂಯಮದಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಇದು ಹೇಳು. ಸಮರವಲ್ಲನ್ನು ಯಾಕೆ ಮಾಡೋದು? ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ. ಪರಮಾತ್ಮ, ಧರ್ಮನಂದನ ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದ ವರಸನಯ್ಯ ಶಿರದಲ್ಲಿ. ಪರಮಾತ್ಮ, ಬಂಧು ಬಾಂಧವರ ರಕ್ತದಿಂದ ಅಪಮಿತ್ರ ಭೂಮಾತೆಯ ಪವಿತ್ರಗೊಳಿಸಲೆ ನಿಂತು ಮುಂದೆ ಘೋರ ಹತ್ಯೆಯ ನಿರೀಕ್ಷಿಸೆ ಸಹಿಸನೆ ದಿಟದೆ ತೆರಳು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ. ಕರ ಮುಗಿದು ಬೇಡುವೆನೋ ಕೃಷ್ಣ. ಕಾಳಗೈಯುವುದು ಅಸಮತವೆನ್ನಗೆ. ಪರಮಾತ್ಮ, ಕಾಳಗೈಯುವುದು ಅಸಮತವೆನ್ನಗೆ ಸಲ್ಲಿಸಬೇಡೆನ್ನ ಬೇಡುವೆ ದೇವ. ಸಲ್ಲಿಸಬೇಡೆನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಪಡೆವ ಕೃಷ್ಣ. ಭೀಮಸೇನ, ಶಾಂತಿಯಿಂದಲೇ ರಾಜ್ಯವ ಪಡೆವ. ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ? ಸಮರದಿಂದೊದಗುವ ಪಾಪದ ಫಲವೇಕೆ? ಸಮರವು ಬೇಡ ಮಗೆ ಓ ದೇವ, ಸಮರವು ಬೇಡ ಮಗೆ. ಪರಮಾತ್ಮ, ಇಷ್ಟೊಂದು ಅನರ್ಥಗಳು ನಡೆಯಕೂಡದು ಎಂಬ ನನ್ನ ಭಾವನೆ. ಬಂಧು ಬಾಂಧವ ಪ್ರಜಾಕೂಟಿಯನ್ನು ಯುದ್ಧವೆಂಬ ಹೆಮ್ಮಾರೆಯ ಬಾಯಿಗೆ ತುತ್ತಾಗಿಸಿ ಕಲುಷಿತಿಯಾದ ಭರತ ಭೂಮಾತೆ ಶಿರದಲ್ಲಿ ಎಪ್ಪು ಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ
ಸಂಧಿ ಮಾಡಿಕೊಂಡು ಬಾ ಪರಮಾತ್ಮ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ಪರಮಾತ್ಮ. ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತವೇ ಕೃಷ್ಣ. ಕೇಳು, ನನ್ನ ಮತಿಗೆ ಕೌರವರನ್ನು ಪರಮಾತ್ಮ, ನನ್ನ ಮತಿಗೆ ಕೌರವರನ್ನು ಜನಕ ನಾನೇ ಬಂದಿರುವೆ. ಜನಕ ನಾನೇ ಬಂದಿದ್ದೆ ನನ್ನ ಮತಿಗೆ ಕೌರವರನ್ನು ತಂದೆ ನಮಗೆ ಸಲ್ಲದು, ತಂದೆ ನಮಗೆ ಭಿಕ್ಷೆ ಅವನಪ್ಪನ ಆಸ್ತಿಗೆ ಭಿಕ್ಷೆ ಅವನಪ್ಪನ ಆಸ್ತಿಗೆ ಸಮವಹಿಸಿ ದುಡಿದು ಹವ, ಸಮವಹಿಸಿ ದುಡಿದು ಹವ. ಕಪ್ಪಿದ ಗರ್ಭಶೀಲ ಕಳೆಯಲ ಕರು ರಾಕ್ಷಸರ ಅಂದಮತಿಯ ಕೌರವರನ್ನು ಸಂತಪಾಂಡು ಜನಕ ನಾನೇ ಬಂದಿದ್ದೆ. ಸಂತಪಾಂಡು ಜನಕ ನಾನೇ ಬಂದಿದ್ದೆ. ಅಂದಮತಿಯ ಕೌರವರನ್ನು ತಂದೆ ನಮಗೆ ಸಲ್ಲದು, ತಂದೆ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಈ ಅಗ್ರಜನ ದೊಡ್ಡ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಾಗಿ ಭದ್ರವಾಗಿ ಬಂಧಿಸಿದೆ. ಅದನ್ನು ಭೇದಿಸಿ ಮುನ್ನುಗ್ಗಲು ಎಂದರೆ ಈ ಭಾತೃವೆಂಬ ಪಾಶವು ನಮ್ಮನ್ನು ಬಂಧಿಸಿದೆ. ಸುಡಬೇಕು ನಮ್ಮ ಏಡಿ ಜನ್ಮವನ್ನು. ಓಹೋ, ಭೀಮಸೇನನು ಸಂಧಿಗೆ ಸಮ್ಮತಿದಂತೆ ಸರು. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲಿವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರು ಬೇಡುತ್ತಿಲ್ಲ. ಛೇ, ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಓಹೋ, ಅರ್ಜುನನು ಸಂಧಿಗೆ ಸಮ್ಮತಿದಂತೆ ಸರಿ. ಇನ್ನು ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆಬಾಗುವರು. ದೃಪದನನಿ ಏಕಮ್ಮ ಕಿನ್ನಳಾಗಿ ನಿಂತೆ. ಸಹಜರ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಜನಾರ್ದನ दा
ಧರ್ಮ ಧರ್ಮವೆಂದು ಹಂಬಲಿಸುತ್ತ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭುಗಳು. ಇವರ ಅಭಿಪ್ರಾಯವು ಧರ್ಮ ಸಮತ, ನ್ಯಾಯ ಸಮತ, ಲೋಕ ಸಮತ. ಇವರು ನನ್ನ ಪತಿ ಇಲ್ಲವಣ್ಣ. ಇನ್ನು ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಮಕನನ್ನೇ ಕೊಂದ ದೋರ್ದಂಡ ಭೀಮಸೇನ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸುಟು ಕೈಯಲ್ಲಿ ಸೌಟನ್ನು ಹಿಡಿಯಿರಿ. ಇವರು ಈ ಪಾಂಚಾಲಿಯ ಪತಿ. ಇನ್ ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಬೀಭತ್ಸು, ವಿಜಯ, ಜಿಷ್ಣು, ಸಮ್ಯಸಾಚಿ, ಅನಂಜಯ, ದಶನಾಮಧೇಯ, ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾಪರಾಕ್ರಮಿ. ನಿಮಗೇಕೆ ಬೇಕು ಈ ಗಾಂಧೀವ? ಅದನ್ನು ಬಿಸುಟು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರಾರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರು. ನಿನ್ನೊಬ್ಬನ ಆಜ್ಞೆ ಆದರೆ ಸಾಕಣ್ಣ. ನಾನೇ ರಣಚಂಡಿಯಂತೆ ರಣಾಂಗಣಕ್ಕೆ ಪ್ರವೇಶಿಸಿ ನನ್ನ ಮುಡಿಗೆ ಕೈ ಹಾಕಿದವನ ಒಡಲ ಸೀಳಿ ಅವರಾಮಿಸಿ ನೆತ್ತರದಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುತ್ತೇನೆ. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯನ್ನೇ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ, ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡೋದೆ? ಅದಕ್ಕೆ ನೀನೇನು ಮಾಡಿಯೇ ಈಕೆಯ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಹೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಹೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದು ತಿಳಿಯದೆಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಪಾಲಿಸುವುದು ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೋ ಈ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲದೆಯೇ ಒಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟಿವೆ ಎನ್ನುತ್ತಾ ಗನಗದ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟಿವೆನೆನ್ನುತ್ತ ನುಡಿದ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯಲಿಗೆಯೋ ಬಿಡಿಂಬ ಮನೋಹರ ಅಡಗಲೇ ಏ ನಿನ್ನ ಕುಹಕ ಕಂಠದ ಕರುಳಿರುವ ಬಿರುನುಡಿಯ ಕಣ್ಣೀರ ಕರೆಯದಿರುವಲ್ಲವೇ? ಏ ನಿನ್ನ ಕಣ್ಣೀರ ಬದಲಾಗಿ ಹಾಗೆ ಹೆಣ್ಣಿರ ಕಣ್ಣಲ್ಲೇ ಶತಸಹಸ್ರಾರು ಮುಡಿಗಂಬನಿಯ ತರಿಸುವೆ. ಆ ಕಾಲನೆ ಕೌರವನ ಬೆಂಬಲವಾಗಿ ನಿಲ್ಲದೆ ಕಲಕಿ ಕುರು ಸಮುದ್ರವೋ ಎಳೆದು ತರುವನ ದುರ್ಯೋಧನ ದುಶ್ಯಾಸನವೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಬಿಡಲ ಹೊಡಿಗುಟ್ಟಿ ಪಾತಕಿ ದುರ್ಯೋಧನ ತೊಡೆಯ ದ್ರುಪದ ಸುತೆ ದೇವಿ ಕಟ್ಟಿಸುವೆ ಈ ನಿನ್ನ ಬಿಡಿನುಡಿಯ ಬಡದಿರುವತೆಯ ನರಕಮರ್ದನ ಚೇಳನ್ನ ಕಡೆಯ ವಿಮತವ ಬಲ್ಸೌಂದರ್ಯ ಕುಲ ಹೇಳಿಗಳ ತಂದುರಕ್ಕೆ ತಲೆಗಳನ್ನು ಎಲೆಗಳನ್ನು ಕೆಳಗಿದನ್ನು ಬಲ್ಸೌಂದರ್ಯ ಕುಲ ಹೇಳಿಗಳ ತಂದುರಕ್ಕೆ ತಲೆಗಳನ್ನು
ಪಾಂಡವ ನರಸಿಯ ತುರುಬಿನ ಮುಟ್ಟಿ ಚಂಡಕವು ಗುಂಡಿಗೆ ಸೀಳೆ ಪಾಂಡವ ನರಸಿಯ ತುರುಬಿನ ಚಂಡಕವು ಗುಂಡಿಗೆ ಸೀಳೆ ಚಂಡ ಎಲುಬುಗಳ ತುಂಡರಿಸಿ ಗಲ ಚಂಡಿಗೌತನವ ಮಾಡಿಸುವೆ ಕಂಡ ಎಲುಬುಗಳ ತುಂಡರಿಸಿ ಗಲ ಚಂಡಿಗೌತನವ ಮಾಡಿಸುವೆ ಪ್ರಚಂಡ ತೋರ್ಪಡಿಸಿ ಭಾರ್ಗವ ಖಾರ್ ಮೋಡ ತನ್ಮಯ ಆರ್ಪಡಿಸಿ ಭೇಮನಗತೆಯ ಪ್ರಚಂಡ ತತ್ವ ತೋರ್ಪಡಿಸಿ ದಪ್ಪದಿನ್ನದವ ಕುರುವರದ ಕಾಲರ ತೆಗೆದು ದಪ್ಪದಿನ್ನದವ ಕುರುವರದ ಕಾಲರ ತೆಗೆದು ಗಿರ ಗಿರನ ಗಿರ 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 ತಿರುಗಿಸದರ ಕಪ್ಪಳಿಸದೆ ಗಿರ ಗಿರನ ಗಿರ ಗಿರ ತಿರುಗಿಸದರ ಪರಮಾತ್ಮ ದಯಮಾಡಿ ಸಂಜೆನ ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಡಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿತೆ. ಮರೆತಿರೇಕೆ? ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶವನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ ಪಾಲಾಕ್ಷನನ್ನೆತ್ತಿಸಿ ಪಡೆದನೆ ಪಾಶುಪತಾಸ್ತ್ರವೋ ಪಾಲಾಕ್ಷನನ್ನೆತ್ತಿಸಿ ಪಡೆದನೆ ಪಾಶುಪತಾಸ್ತ್ರವೋ ವಿಧ ವಿಧಾಸ್ತ್ರ ಪ್ರಯೋಗದಲ್ಲಿ ಗಳಿಸಿದ ನಾವಿದರೆಂಬ ಪೆಸರೋ ಹರಿಗಳ ಅತಗೈಯಲ್ ಅಮಿತೋತ್ಸಾಹದಿಂದಿಯ ಹರಿಗಳ ಅತಗೈಯಲ್ ಅಮಿತೋತ್ಸಾಹದಿಂದಿಯ ಅನುಜರ ಈ ಪರಿ ನೋಯಿಪುದು ತರವೆ ಧರ್ಮ ಜಗೆ ಕೃಷ್ಣ ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧವು ಎಡಗಟ್ಟಿರಬೇಕು. ಅರ್ಜುನ ಧರ್ಮನಂದನ, ಪರಮಾತ್ಮ, ಭ್ರಾತೃ ಎಂಬ ಮಮಕಾರದಿಂದ ನಿನ್ನ ಮಾತಿಗೆ ತಲೆ ಬಾಗಿದರು ಅವರ ಅಂತರಂಗದಲ್ಲಿ ಸೇಡಿನ ಜೋಲೆ ದೂರಿಗೆ ಆರಂಭಿಸುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕಪಡುತ್ತಿರುವುದು. ಇಂತಹ ಸಂದರ್ಭದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಹರಿ ಸರ್ವಭೌಮನಿನ್ನೋ ಮೊರೆ ಇಟ್ಟು ಬೇಡುವೆನೋ. ಪರಮಾತ್ಮ, ಹರಿ ಸರ್ವಭೌಮನಿನ್ನೋ ಮೊರೆ ಇಟ್ಟು ಬೇಡುವೆನೋ. ಕರುಣದಿಂಪಾಲಿಸೆಯ ಕೃಷ್ಣ. ಕಾನನ ವಾಸದ ಏನೆಲ್ಲ ಅನುಭವಿಸಿದೆವೋ. ಪರಮಾತ್ಮ, ಕಾನನ ವಾಸದ ಏನೆಲ್ಲ ಅನುಭವಿಸಿದೆವೋ. ಶ್ವಾನಕೋ ಬೇಡ ತಂದೆ ಈ ಪರಿಯ ದೈನ್ಯತೆಯೋ. ಶ್ವಾನಕೋ ಬೇಡ ತಂದೆ ಈ ಪರಿಯ ದೈನ್ಯತೆಯೋ. ಹರಿ ಸರ್ವಭೌಮನಿನ್ನೋ ಮೊರೆಯಿಟ್ಟು ಬೇಡುವೆನೋ. ಕರುಣದಿಂದ ಕೃಷ್ಣ.
ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ಪರಮಾತ್ಮ, ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡ ಇರಿ ಎನ್ನ ಸ್ಥಾನ. ನರ ಜನ್ಮ ನೀಡಿದರು ಬೇಡ ಇರಿ ಎನ್ನ ಸ್ಥಾನ. ಹರಿ ಸರ್ವಭೌಮ ನಿನ್ನೋ ಮೊರೆಯಿಟ್ಟು ಬೇಡುವೆನು ಕರುಣದಲ್ಲಿ ಪಾಲಿಸೆಯ ಕೃಷ್ಣ. ಯದುಪತಿ ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ತಿಳಿದಿರುವ ಪ್ರಭು ನೀನು. ಇನ್ನು ಮುಂದೆ ನಿಮ್ಮ ಚಿತ್ತವಿದ್ದಂತೆ ಮಾಡಿ ಮುಕುಂದ. ಧರ್ಮನಂದ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜರ ಸೇಡಿನ ಜೋಲೆ ಹಾರಬೇಕು. ದೃಪದ ನಂದಿನಿಯ ಕಣ್ಣೀರಿನ ಕಾಲಿವಿ ಬತ್ತಬೇಕು. ಅದಕ್ಕಾಗಿ ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಡಿನ ತುರುಸವೇ ಆಗಬಹುದು ಪರಮಾತ್ಮ, ನಾನಿನ್ನೂ ಬರುವೆನು. ಸಹೋದರಿ, ಅಣ್ಣ, ಧರ್ಮಪುತ್ರರ ಮಾತನ್ನು ಕಟ್ಟಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತಮ್ಮಲ್ಲಿ ಸೆರಗುಡ್ಡಿ ಬೇಡುವೆನು ಅಣ್ಣ. ಸಹೋದರಿ, ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಯೇ ನಿಮ್ಮಯ ಮನದಿ ಚಿಂತೆ ಪಡದಿರು. ಚಿಂತೆ ಪಡದಿರುವುದಿ ವ್ಯಾಕುಲ ಪಡಲೇಕೆ ಮೃದು ಹೃದಯಲೆ ನೀನು. ವ್ಯಾಕುಲ ಪಡಲೇಕೆ ಮೃದು ಹೃದಯಲೆ ನೀನು. ಮರೆವೆನೆ ನಿಮ್ಮಯ ಮುರವೈರಿ. ಮರೆವೆನೆ ನಿಮ್ಮಯ ಮುರವೈರಿ. ನೀನಸು ನಗುತ್ತೀರೆ ನನ್ನ ಮನಗೆ ಶಾಂತಿ. ನೀನಗು ನಗುತ್ತೀರೆ ನನ್ನ ಮನಗೆ ಶಾಂತಿ. ನಿಮ್ಮ ಎಳಿಗೆಗಾಗಿಯೇ ಮರದಿಗೆ ವಿಶ್ರಾಂತಿ. ನಿಮ್ಮ ಎಳಿಗೆಗಾಗಿಯೇ ಮರದಿಗೆ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡೆದದು ಚಿಂತೆ ಎಂದರು. ಚಿಂತೆ ಪಡೆದದು ಚಿಂತೆ ಎಂದರು. ಚಿಂತೆ ಪಡೆದಿರು ನೀ ಶಾಂತಿಯ ತಾಳೆ ಕದೆಯೇ ನಿಮ್ಮಯ ಮನದಿ. ಚಿಂತೆ ಪಡೆದಿರು ನೀ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ. ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ. ಸರ್ಪ ಲಾಂಛನದ ದರ್ಪವನ್ನು ಕಪಿದ್ದನ ದಿಗ್ವಿಜಯದಿಂದ ನಡೆಸಿವೆ. ದಿಗ್ವಿಜಯದಿ ಮೆರೆಸಿವೆ. ಚಿಂತೆ ಪಡೆದಿರು ಶಾಂತಿಯ ತಾಳೆ ಸದೆಯೇ ನಿಮ್ಮಯ ಮನದಿ. ಚಿಂತೆ ಪಡೆದಿರು ಮನದಲ್ಲಿ ಚಿಂತೆ ಪಡೆದಿರು ಸದೆಯಳ ಚಿಂತೆ ಪಡೆದಿರು. ಸಹೋದರಿ, ನೀನು ಚಿಂತೆ ಪಡಬೇಡ. ನಾನಿಂದು ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನೀನು ನಿನ್ನ ಪತಿಗಳನ್ನು ಓಲೈಸಿಕೊಳ್ಳಬಾರ. ನಿನ್ನದಾಗಿರಲಿ ತಂಗಿ. ಹಾಗೆ ಆಗಲಿ ಅಣ್ಣ.